ಇಡೀ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದ್ದಂತ ಒಂದು ಸುದ್ದಿ ಮುಡಾ ಹಗರಣ. ಸೊ ಈ ಮುಡಾ ಹಗರಣದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ A1 ಆಗಿದ್ರಿಂದ ಸಾಕಷ್ಟು ರೀತಿಯಾದಂತ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಸುದೀರ್ಘವಾಗಿ ಅವರ 40 ವರ್ಷ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಅನ್ನೋದು ಇರಲಿಲ್ಲ. ಆದ್ರೆ ಈ ಹಗರಣದಿಂದ ಅವ್ರ ಮೇಲೆ ಬಂದಂತ ಒಂದು ಆರೋಪ ಎಲ್ರಿಗೂ ಕೂಡ ಆಶ್ಚರ್ಯ ತರಿಸಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತ ಹೋರಾಟಗಳಾಗಿದ್ದು, ಪಾದಯಾತ್ರೆಗಳಾಗಿದ್ದು ಎಲ್ಲವೂ ಕೂಡ ಗೊತ್ತಿದೆ. ತನಿಖೆ ಕೂಡ ನಡೆದಿತ್ತು, ಕೋರ್ಟ್ ಗಡುವು ನೀಡಿತ್ತು. 90 ದಿನಗಳ ಒಳಗಡೆನೆ FIR ಅನ್ನ ದಾಖಲು ಮಾಡ್ಕೊಂಡು 90 ದಿನಗಳ ಒಳಗಡೆನೆ ತನಿಖೆ ಸಂಪೂರ್ಣವಾಗಿ ಆಗಬೇಕು ಅಂತ. ಬಟ್ ಇದೀಗ ಮೂಡಾದಲ್ಲಿ ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಆಗ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದಲ್ಲಿ ಕ್ಲೀನ್ ಚೀಟ್ ಸಿಕ್ಕಿರುವಂಥದ್ದು A1, A2, A3, A4 ಇಷ್ಟೂ ಜನಕ್ಕೂ ಕೂಡ ಕ್ಲೀನ್ ಚೀಟ್ ಸಿಕ್ಕಿದೆ ಅನ್ನುವಂಥ ವಿಚಾರ ಇವತ್ತು ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗತ್ತೆ. ಸಹಜವಾಗಿಯೇ ಇದು ಸಾಕಷ್ಟು ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗ್ತಾ ಇದೆ. ಈ ಕ್ಲೀನ್ ಚೀಟ್ ಸಿಗುತ್ತೆ ಅನ್ನೋದು ನಮಗೆ ಮುಂಚಿತವಾಗಿ ಗೊತ್ತಿತ್ತು. ಇದಕ್ಕೆ ತನಿಖೆ ಯಾಕೆ ನಡೆಸಬೇಕಾಗಿತ್ತು, EDಯಲ್ಲಿ ಅಥವಾ CBIಯಲ್ಲಿ ತನಿಖೆ ನಡೆದಿದ್ರೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ನಾವು ಮೊದಲೇ ಊಹಿಸಿದ್ವಿ. ಸೊ ಈ ಕಾರಣಕ್ಕಾಗಿ ನಾವು ಈ ತನಿಖೆಯನ್ನು CBIಗೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ವಿ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಈಗ ಕ್ಲೀನ್ ಚೀಟ್ ಅಂತ ಹೇಳ್ತಾ ಇದ್ದಾರಲ್ಲ, ಕ್ಲೀನ್ ಚೀಟ್ ಯಾಕೆ ಸಿಕ್ತು, ಹೇಗೆ ಸಿಕ್ತು, ಬಿ ರಿಪೋರ್ಟ್ ನಲ್ಲಿ ಏನೆಲ್ಲ ಇದೆ ಅಂತ ಗಮನಿಸೋದಾದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ. ಇದರಲ್ಲಿ ನೀವು ದೂರು ಕೊಟ್ಟಂತೆಯೇ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಆರೋಪಿ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಲಭ್ಯವಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಸಾಕ್ಷಿಗಳು ಇಲ್ಲ ಅಂತ ಅಂದ ಮೇಲೆ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ ಮತ್ತು ಅವ್ರು ತಪ್ಪಿತಸ್ಥ ಅಂತ ಹೇಳಲಿಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಕ್ಲೀನ್ ಚೀಟ್ ಅನ್ನ ಕೊಡಲಾಗಿದೆ ಅನ್ನೋದನ್ನ. ಇದರಲ್ಲಿ ಇವ್ರ ಪಾತ್ರ ಏನು ಇಲ್ಲ ಅಂತಂದ್ರೆ ಅದನ್ನೇ ಕ್ಲೀನ್ ಚೀಟ್. ಸೊ ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಬೋದು, ಅವರ ಪತ್ನಿ ಆಗಿರಬಹುದು, ಅವರ ಬಾಮೈದ ಆಗಿರ್ಬೋದು, ಇವ್ರದ್ದು ಯಾವ್ದು ಕೂಡ ಪಾತ್ರ ಇಲ್ಲ ಅಂತ ಹೇಳಿದೆ. ಸಹಜವಾಗಿ ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಗೂ ಕಾರಣವಾಗ್ತಾ ಇದೆ. ದೂರುದಾರರಿಗೆ ಕೊಟ್ಟಂತ ನೋಟಿಸ್ ನಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ. ಕೋರ್ಟ್ಗೆ ಇವತ್ತು ಬಿ ರಿಪೋರ್ಟ್ ವರದಿಯನ್ನ ಸಲ್ಲಿಕೆ ಮಾಡಲಾಗತ್ತೆ. ಸೊ ಇದಕ್ಕೋಸ್ಕರ ಪಾದಯಾತ್ರೆಯನ್ನ ಮಾಡಿದ್ರು, ಇದಕ್ಕೋಸ್ಕರ ಹೋರಾಟವನ್ನ ಮಾಡಿದ್ರು. ಈ ಕ್ಲೀನ್ ಚೀಟ್ ಬಂದಿರೋದ್ರಿಂದ ಬಿಜೆಪಿಯವರು JDSನವರು ಏನು ಮಾಡಬಹುದು ಅನ್ನೋದೊಂದು ಪ್ರಶ್ನೆ. ಜೊತೆಗೆ ದೂರುದಾರ ಕೃಷ್ಣ ಅವರು ಏನು ಮಾಡಬಹುದು ಅನ್ನೋದು ಕೂಡ ಪ್ರಶ್ನೆ. ಸೊ ಅವರ ರಿಯಾಕ್ಷನ್ಸ್ ಅನ್ನ ನಾವು ಗಮನಿಸೋಣ. CBI ತನಿಖೆಯಿಂದ ಮಾತ್ರ ನ್ಯಾಯ ಸಿಗುತ್ತೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ನಾವು ಮೊದಲೇ ಇದನ್ನು ಗೆಸ್ ಮಾಡಿದ್ವಿ, ಕ್ಲೀನ್ ಚಿಟ್ ಸಿಗುತ್ತೆ ಅಂತ, ಹಾಗಾಗಿ ಇದನ್ನು CBIಗೆ ವಹಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಅಶೋಕ್ ಅವರು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ತಪ್ಪಾಗಿಲ್ಲ ಅಂದ್ರೆ ಸೈಟ್ ಅನ್ನ ವಾಪಸ್ ಯಾಕೆ ಕೊಡಬೇಕಿತ್ತು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ನೋಡಿ, ಯಾವಾಗ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು, ಸಿಎಂ ಸಿದ್ದರಾಮಯ್ಯನವರ ಪತ್ನಿಯವರು ತಾವು ಈ ಸೈಟ್ ಏನ್ ಪಡ್ಕೊಂಡಿದ್ರು, ಪರಿಹಾರವಾಗಿ ಏನ್ ಸೈಟ್ ಅನ್ನ ಪಡ್ಕೊಂಡಿದ್ರು ಅದನ್ನೆಲ್ಲ ವಾಪಸ್ ಮಾಡಿಬಿಟ್ರು. ನೀವು ತಪ್ಪೇ ಮಾಡಿಲ್ಲ ಅಂತ ಅಂದ್ಮೇಲೆ ವಾಪಸ್ ಯಾಕೆ ಮಾಡಿದ್ರಿ ಅನ್ನೋದು ಅಶೋಕ್ ಅವರ ಪ್ರಶ್ನೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ನಾನು ಇದನ್ನ ಹಿಂಗೆ ಬಿಡಲ್ಲ, ತಕರಾರು ಅರ್ಜಿಯನ್ನು ನಾನು ಸಲ್ಲಿಕೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಫರ್ದರ್ ಇನ್ವೆಸ್ಟಿಗೇಷನ್ ಅಥವಾ ಕಾನೂನು ಹೋರಾಟವನ್ನ CM ಯಾವ ರೀತಿಯಾಗಿ ಮಾಡಬೇಕಾಗತ್ತೆ ನೋಡಬೇಕಾಗತ್ತೆ. ಸದ್ಯದಲ್ಲಂತೂ ಕಾಂಗ್ರೆಸ್ಗೊಂದು ರಿಲೀಫ್ ಸಿಕ್ಕಿದೆ, ಸಿದ್ದರಾಮಯ್ಯನವ್ರಿಗೊಂದು ರಿಲೀಫ್ ಸಿಕ್ಕಿದೆ. ಮುಂದಿನ ಬೆಳವಣಿಗೆಯನ್ನ ಕಾದು ನೋಡಬೇಕಾಗಿದೆ. ಇದು ಇಲ್ಲಿಗೆ ನಿಲ್ಲಲ್ಲ. ಸಹಜವಾಗಿ JDSನವರು ಮತ್ತು ಬಿಜೆಪಿಯವರು ಇದನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾರೆ. ಸಿದ್ದರಾಮಯ್ಯನವ್ರದೇ ಅಧಿಕಾರ ಇದೆ, ಸಿದ್ದರಾಮಯ್ಯನವರೇ CM ಆಗಿದ್ದಾರೆ, ಹಾಗಾಗಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಒತ್ತಡ ಹೇರಿದ್ದಾರೆ, ಇನ್ನೊಂದು ಮತ್ತೊಂದು ETC. ಸೊ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಂಚಲನ ಏನ್ ಸೃಷ್ಟಿ ಆಗಿತ್ತು, ಈಗ ಸಿದ್ದರಾಮಯ್ಯನವರು ಶುದ್ಧರಾಮಯ್ಯ ಅನ್ನೋದೊಂದು ರಿಪೋರ್ಟ್ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಆಗತ್ತೆ.